ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಹಾಗಾದರೆ ಈ ಸಾರಿ ನೇಮಕಾತಿ ಮಾಡಿಕೊಳ್ಬೇಕು ಅಂದರೆ ನೀವು ಯಾವ ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ ಮತ್ತು ಯಾವ ಒಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಮತ್ತು ಈ ಸಾರಿ ಎಷ್ಟು ಸ್ಯಾಲರಿ ಇದೆ ಮತ್ತು ಯಾರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಈ ಸಾರಿ ಯಾರಿಗೆ ಮೊದಲು ಆದ್ಯತೆ ಇರುತ್ತೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾನೆ. ಬನ್ನಿ, ಹಾಗಾದರೆ ನೋಡಿ, ಇಲ್ಲಿ ಫಸ್ಟು 6th 8th ಮಕ್ಕಳಿಗೆ ನೀವು ಅತಿಥಿ ಶಿಕ್ಷಕರಾಗಬೇಕು ಅಂದರೆ ನಿಮ್ಮದು ಒಂದು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಫಸ್ಟು PUC ಮುಗಿದಿರಬೇಕು. PUCಯಲ್ಲಿ 50% ನೀವು ರಿಸಲ್ಟ್ ಮಾಡಿರಬೇಕು. ಪ್ಲಸ್ ಜೊತೆಗೆ ಏನಾಗಿರಬೇಕು ಅಂದರೆ D.Ed ಆದರೂ ಆಗಿರಬೇಕು ಅಥವಾ ಪ್ಲಸ್ B.Ed ಆದರೂ ಆಗಿರಬೇಕಾಗುತ್ತೆ. ಓಕೆನಾ? D.Ed ಆದರೂ ಆಗಿರಬೇಕು, B.Ed ಆದರೂ ಆಗಿರಬೇಕು. ಜೊತೆಗೆ ಇದು 6th 8th ಜೊತೆಗೆ ಡಿಗ್ರಿನೂ ಕೂಡ ಆಗಿರಬೇಕು. ಡಿಗ್ರಿ ಪ್ಲಸ್ B.Ed ಆಗಿರಬೇಕು. ಓಕೆನಾ? ಇಷ್ಟು ನೀವು 6th 8th ಶಿಕ್ಷಕರು ಅತಿಥಿ ಶಿಕ್ಷಕರಾಗಬೇಕು ಅಂದರೆ ನೀವು PUCಯಲ್ಲಿ 50% ರಿಸಲ್ಟ್ ಮಾಡಿ D.Ed ಆದರೂ ಮುಗಿದಿರಬೇಕು. ಜೊತೆಗೆ B.Ed ಡಿಗ್ರಿ ಪ್ಲಸ್ B.Ed ಆದರೂ ಮುಗಿದಿರಬೇಕು. ಇಷ್ಟು ಆಗಿರಬೇಕು. ಜೊತೆಗೆ CTET ಆ್ಯಂಡ್ KARTT ಆಗಿರಬೇಕು. ಯಾರ್ದು CTET ಆಗಿರುತ್ತೆ ಮತ್ತು KRTT ಆಗಿರುತ್ತೆ ಇವರಿಗೆ ಮೊದಲ ಆದ್ಯತೆಯನ್ನು ಕೊಡುತ್ತೆ ಸರ್ಕಾರ. ನೆನಪಿಟ್ಕೊಳ್ಳಿ. ಹಾಗಾದರೆ 6th 8th ಆಯ್ಕೆಯಾಗಿ ಆಗುವಂತಹ ಒಂದು ಅತಿಥಿ ಶಿಕ್ಷಕರಿಗೆ 12,000 ಸ್ಯಾಲ್ರಿ ಇರುತ್ತೆ. ಎಷ್ಟು? 12,000 ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು PUC ಅಂದರೆ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಏನಿರಬೇಕು? ಫಸ್ಟ್ PUC ಅಂದರೆ ಪದವಿ ಪೂರ್ವ ಕಾಲೇಜ್ಗೆ ಅತಿಥಿ ಉಪನ್ಯಾಸಕರಾಗಲಿಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ B.Ed ಆಗಿರಬೇಕು. ಜೊತೆಗೆ ಪ್ಲಸ್ PG ಆಗಿರಬೇಕು. ಯಾವ ಸಬ್ಜೆಕ್ಟಲ್ಲಿ ನೀವು ಟೀಚಿಂಗ್ ಮಾಡಲಿಕ್ಕೆ ಅರ್ಹರಾಗಿರ್ತೀರಾ ಆ ಸಬ್ಜೆಕ್ಟಲ್ಲಿ PG ಆಗಿರಬೇಕು. ಜೊತೆಗೆ B.Ed ಆಗಿರಬೇಕು. ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ PUCಗೆ ನೀವು ಅರ್ಹತೆ ಆಗಿರ್ತೀರ. PUC ಫಸ್ಟ್ ಆ್ಯಂಡ್ ಸೆಕೆಂಡ್ PUCಗೆ ನೀವು ಅತಿಥಿ ಉಪನ್ಯಾಸಕರಾಗಬೇಕು ಅಂದರೆ ನಿಮ್ಮದು PG ಮತ್ತು B.Ed ಆಗಿರಬೇಕು. ನಿಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂದರೆ 14,000 ಸ್ಯಾಲ್ರಿ ಸಿಗುತ್ತೆ. ನೆಕ್ಸ್ಟ್ ಹೈಸ್ಕೂಲ್ಗೆ ಅಂದರೆ 8th ಆ್ಯಂಡ್ 9th ಆ್ಯಂಡ್ 10th ನೀವು ಅತಿಥಿ ಶಿಕ್ಷಕರಾಗಬೇಕು ಅಂದರೆ ಇಲ್ಲಿ ನಿಮ್ಮದು ಡಿಗ್ರಿ ಆಗಿರಬೇಕು. ಡಿಗ್ರಿ ಪ್ಲಸ್ B.Ed ಆಗಿರಬೇಕು. ಜೊತೆಗೆ PG ಆದವರಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಯಾವುದು? ಹೈಸ್ಕೂಲಲ್ಲಿ ನೀವು ಟೀಚಿಂಗ್ ಮಾಡಬೇಕು ಅಂದರೆ ಇಷ್ಟು ಮುಗಿದ್ರೆ ನಿಮಗೆ 12,500 ಇರುತ್ತೆ. ಯಾರಿಗೆ? ಹೈಸ್ಕೂಲಲ್ಲಿ ಅತಿಥಿ ಉಪನ್ಯಾಸಕರು ಆಗಲಿಕ್ಕೆ ನೀವು ಬಯಸಿದರೆ ನಿಮಗೆ ಕರೆಕ್ಟಾಗಿ 12,500 ಇರುತ್ತೆ. ಜೊತೆಗೆ 6th 8th ಈ ಒಂದು ಅತಿಥಿ ಶಿಕ್ಷಕರಿಗೆ 12,000 ಇರುತ್ತೆ. ಅಲ್ಲಿ KRTT ಮತ್ತು CTET ಆದವರಿಗೆ ಮೊದಲ ಆದ್ಯತೆ ಇರುತ್ತೆ. ನೆಕ್ಸ್ಟು ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜಿಗೆ ಯಾವುದೇ ರೀತಿ ಎಲಿಜಿಬಲ್ ಟೆಸ್ಟ್ ಇರೋದಿಲ್ಲ ಯಾವುದೇ ರೀತಿ ಅಲ್ಲಿ. ಬಟ್ ನೀವು ಹೈಸ್ಕೂಲ್ ಮತ್ತು ಕಾಲೇಜಿಗೆ ಮಾಡಬೇಕು ಅಂದರೆ B.Ed ಕಡ್ಡಾಯ ಮಾಡಿದಿರಬೇಕಾಗುತ್ತೆ. ಜೊತೆಗೆ PG ಮಾಡಿದವರಿಗೆ ಮೊದಲ ಆದ್ಯತೆ ಇರುತ್ತೆ ಹೈಸ್ಕೂಲಲ್ಲಿ. ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದಪ್ಪ ಅಂದರೆ ಡಿಗ್ರಿ ಕಾಲೇಜ್ ಅಂದರೆ ಪದವಿ ಉಪನ್ಯಾಸಕರು ಆಗಲಿಕ್ಕೆ ಪದವಿ ಕಾಲೇಜ್ ಅಂದರೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೀವು ಉಪನ್ಯಾಸಕರಾಗಬೇಕು ಅಂದರೆ ನಿಮ್ಮದು ಸೆಟ್ ಮತ್ತು ನೆಟ್ ಆಗಿರಬೇಕಾಗುತ್ತೆ ಅಥವಾ PhD ಆಗಿರಬೇಕಾಗುತ್ತೆ. PG ಮುಗಿದಿರಲೇಬೇಕಾಗುತ್ತೆ. ಇಷ್ಟೆಲ್ಲ ಯಾರಿಗೆ ಸೆಟ್ ಮತ್ತು ನೆಟ್ ಆಗಿರುತ್ತೆ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಅವರಿಗೆ 25,000 ರಿಂದ 32,000 ಈ ಸ್ಯಾಲ್ರಿಯನ್ನು ನಿಗದಿಪಡಿಸಿರ್ತಾರೆ. ಇದು ಒಂದು ಈ ಸರಿ ಇರುವಂಥ ಪ್ರೊಸೆಸ್ ಇದೆ. ಮತ್ತು ಈ 2026 ಮತ್ತು 27ನೇ ಸಾಲಿನಲ್ಲಿ ಯಾರೆಲ್ಲ ಆಯ್ಕೆ ಆಗ್ತೀರಾ ಈ ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಶಿಕ್ಷಕರಾಗಿ ಅವರು 1 ವರ್ಷದ ಮಟ್ಟಿಗೆ ಮಾತ್ರ ಅವರ ಒಂದು ಸೇವಾ ನಿಯಮವನ್ನು ಇರುತ್ತೆ. ನಿಮಗೆ 10 ತಿಂಗಳವರೆಗೂ ಮಾತ್ರ ನಿಮಗೆ ಸ್ಯಾಲರಿ ಸಿಗುತ್ತೆ. ಇದು ಕರ್ನಾಟಕ ಸರ್ಕಾರ ನಿಗದಿಪಡಿಸಿದಂತಹ ಈ ಸಾರಿ ನಿಗದಿಪಡಿಸಿದಂತಹ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಈಗಲೇ ಅರ್ಜಿ ಸಲ್ಲಿಸಿ ನೀವು ಕೂಡ ನೇಮಕತೆ ಆಗಿ. ಜೊತೆಗೆ 6th 8th ಮತ್ತು ಹೈಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಹೇಗಿರುತ್ತೆ ಅಂದರೆ ಯಾರೆಲ್ಲ ಅರ್ಜಿಗಳು ಸಲ್ಲಿಸಿರ್ತೀರ ಆ ಅರ್ಜಿಗಳಲ್ಲಿ ಯಾರ್ದು ಎಲಿಜಿಬಲ್ ಇರುತ್ತೆ, ಯಾರ ಒಂದು ಮೆರಿಟಿಗೆ ತೆಗೆದ ಮೇಲೆ ಮೆರಿಟ್ ಫಸ್ಟ್ ರ್ಯಾಂಕಲ್ಲಿ ಯಾರು ಇರ್ತಾರೆ ಅವ್ರಿಗೆ ಈ ಒಂದು ಅತಿಥಿ ಶಿಕ್ಷಕರ ಒಂದು ಪೋಸ್ಟ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.